ಬೆಳಗೀರೆ ಲಕ್ಷ್ಮೀ ವಲ್ಲಭ ಜಯ ಪಕ್ಷಿ ವಾಹನ ಜಯ ಮೋಕ್ಷದಾಯಕಗೆ ಜಯವೆನ್ನೀರೆ ಮೋಕ್ಷದಾಯಕಗೆ ಮಧುಸೂದನ ಪದ್ಮಾಕ್ಷ ಚರಿತೆಯನು ಕೇಳದಿರಬೇಡ ಶ್ರೀರಸ್ತು ಶುಭಮಸ್ತು ಪುಷ್ಟಿರಸ್ತು ಓಂ ಶಾಂತಿ ಚಿರಂಜೀವಿಯಾಗೆಲೋ ಚಿನ್ನ ನೀನು ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ಛಾಯಾಬಾಯಿ ಹರಿಶ್ಚಂದ್ರ ಲಮಾಣಿಯವರ ಶತಮಾನೋತ್ಸವಕ್ಕೆ ಕಾಲಿಡುವ ಈ ಶುಭ ಸಂದರ್ಭಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ಈ ಇಳಿ ವಯಸ್ಸಿನಲ್ಲೂ ಅವರು ಚಟುವಟಿಕೆಯಿಂದ ಓಡಾಡುತ್ತಿರುವುದು, ಹಾಡುವುದು, ಕುಣಿಯುವುದು ನಿಜಕ್ಕೂ ಸಂತಸದ ಸಂಗತಿ. ಇವರು ಬಾಗಲಕೋಟೆಯ ಬಿಳಿಗಿ ತಾಲೂಕಿನಲ್ಲಿ ಅರಕೇರಿ ತಾಂಡಾದ ಚವ್ಹಾಣ್ ಕುಟುಂಬದ ಮುದ್ದು ಅಜ್ಜಿ. ಶತಾಯುಷಿ ಆಗುತ್ತಿರುವುದು ಸಂತೋಷದ ಸಂಗತಿ. ಕರ್ಪೂರದ ಗೊಂಬೆಯಂತಿರುವ ಈ ಅಜ್ಜಿ ಹರೆಯದ ವಯಸ್ಸಿನವರು ನಾಚುವಂತಹ ವ್ಯಕ್ತಿತ್ವ. ಈ ವಯಸ್ಸಿನಲ್ಲಿಯೂ ದೇವರು ಇವರಿಗೆ ಹಲ್ಲುಗಳನ್ನು ಗಟ್ಟಿ ಇಟ್ಟಿರುವುದು, ಕಿವಿ ಕೇಳಿಸುವುದು, ಕಣ್ಣು ಮಬ್ಬಾಗದೇ ಇರುವುದು, ಇನ್ನು ಉತ್ಸಾಹದ ಬುಗ್ಗೆಯಂತೆಯೇ ಇರುವ ಇವರನ್ನ ನೋಡಿ ನಾವು ನಾಚಬೇಕು. ಇವರಿಗೆ 3 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, ಸೊಸೆಯಂದಿರು, ಅಳಿಯಂದಿರು, ಮೊಮ್ಮಕ್ಕಳು, ಮರಿಮಕ್ಕಳು, ಮರಿಮೊಮ್ಮಕ್ಕಳು ಸೇರಿ ಒಟ್ಟು 32 ಜನರ ಶ್ರೀಮಂತ ಮನಸ್ಸಿನ ಕುಟುಂಬ. ಬಳಗದಲ್ಲಿಯೇ ಮದುವೆ ಆಗಿರುವುದರಿಂದ ಎಲ್ಲರೂ ಒಳಗಿನ ಸಂಬಂಧಗಳೇ. ಇನ್ನು ಮುಖ್ಯವಾಗಿ ಹೇಳಬೇಕೆಂದ್ರೆ ಇಂದು ಲಮಾಣಿ ತಾಂಡಗಳು ಮಾಯವಾಗಿವೆ. ಆದರೆ ಒಂದೇ ಒಂದು ಕೊಂಡಿ ಈ ಛಾಯಾ ಮಾತ್ರ. ಇವರ ಸಹಪಾಠಿಗಳು ಯಾರೂ ಇಲ್ಲ. ಇವರೇ ಪ್ರತಿ ಕಾರ್ಯಕ್ರಮದಲ್ಲಿ ಹಾಡು ಹೇಳುತ್ತಾರೆ. ಆದರೆ ಇವರಿಗೆ ಧ್ವನಿಗೂಡಿಸುವವರು ಯಾರೂ ಇಲ್ಲ. ಇದು ನೋವಿನ ಸಂಗತಿ. ಆದರೂ ಎದೆಗುಂದದೆ ಹಾಡುತ್ತಾರೆ, ಕುಣಿಯುತ್ತಾರೆ. ತಾವೇ ಸ್ವತಃ ಸ್ನಾನ, ಪೂಜೆ, ಊಟ ಮಾಡುತ್ತಾರೆ. ಇವರ ಆಹಾರ 3 ಹೊತ್ತು ರೊಟ್ಟಿಗೆ. ಎಲ್ಲ ಪದಾರ್ಥಗಳನ್ನು ತಿಂದು ಅರಗಿಸಿಕೊಳ್ಳುವಂತಹ ಶಕ್ತಿ ಇವರಿಗೆ ದೇವರು ಕೊಟ್ಟಿದ್ದಾನೆ. ವಿಶಾಲ ಹೃದಯದ ಎಲ್ಲರ ಬಗ್ಗೆ ಕಳಕಳಿ ಕಾಳಜಿ ವಹಿಸುವ, ಎಲ್ಲರಿಗೂ ಒಳಿತನ್ನೇ ಬಯಸುವ, ನೀನು ಬದುಕು ಇತರರನ್ನು ಬದುಕಲು ಬಿಡು ಎನ್ನುವ ಉಕ್ತಿಗೆ ಸೇರಿದ ಧೀಮಂತ, ದಿಟ್ಟ, ಧೈರ್ಯಶಾಲಿ ಮಹಿಳೆ. ಇನ್ನು ನಾವು ಊಟ ಮಾಡುವಾಗ ಒಂದು ಸ್ತೋತ್ರವನ್ನ ಹೇಳ್ತೀವಿ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರಂ ಪ್ರಾಣವಲ್ಲಭೆ ಜ್ಞಾನ ಸೌಭಾಗ್ಯಂ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಎನ್ನುವ ಹಾಗೆ ಊಟ ಮಾಡುವಾಗ ಕೂಡ ದೇವರನ್ನ ಸ್ಮರಿಸಿ ಅವರು ಪ್ರಸಾದವನ್ನ ತೆಗೆದುಕೊಳ್ಳುತ್ತಾರೆ. ಇನ್ನು ಊಟ ಆದ ನಂತರ ಅನ್ನದಾತೆ ಸುಖಿನೋ ಭವಂತು ಎನ್ನುವ ಮಹಾತಾಯಿ ಶ್ರೀ ಛಾಯಾ. ಇನ್ನು ಅವ್ರ ಬಗ್ಗೆ ನಾನು ನಿನ್ನೆ ಈ ಎಲ್ಲ ವಿಷಯಗಳನ್ನ ನೋಡಿದಾಗ ನನ್ನ ಮನಸ್ಸಿಗೆ ಹೊಳೆದಂತ ಒಂದು 5-6 ನುಡಿಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. 100 ವರ್ಷ ಬಾಳು ಹರುಷದಿ, ನಿನ್ನ 5 ಜನ್ಮ ಕುಡಿಗಳನ್ನ ಬೆಳೆಸಿದಿ ಮುದ್ದಾಗಿ, ಹರುಷಿದಿ ಹರ್ಷದಿಂದ, ನಿನ್ನ ಸಿಹಿ ಮಾತು, ನಿನ್ನ ಪ್ರೀತಿಯ ಹಾರೈಕೆ ನಿನ್ನ ಕುಟುಂಬದವರ ಮೇಲೆ ಇರಲಿ ಸದಾ. ಎಲ್ಲರೂ ಹರುಷದಿಂದ ಬಾಳಲಿ, ಹೀಗೆಯೇ ಮುಂದೆ 100 ವರ್ಷ. ಈ ನಡೆದಾಡುವ ದೇವರಿಗೆ ನಮ್ಮ ಅನಂತ 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 ನಮಸ್ಕಾರಗಳು, ಧನ್ಯವಾದಗಳು. ಎಲ್ಲರೂ ಸೇರಿ ಮಾಲೆಯನ್ನ ಹಾಕ್ಬೇಕು ಅಂತ ಹೇಳ್ತಾ ಇದ್ದೀನಿ. ಮಕ್ಕಳು ಸಾರಿ भगवान कल्याण करे. ಧನ್ಯವಾದಗಳು. ಹಿರಿಯರನ್ನ ಶಿವನಿಗೆ
तमसाई बेजाओ याड़ी दोई बेने तमसाई बेजाओ याड़ी दोई बेने ये बड़किया तारते गुलाल जना याड़ी दोई बेने तम जवाना बधाई याड़ी दोई बेने तम देवाना बधाई याड़ी दोई बेने तम देवाना बधाई याड़ी दोई बेने तम तड़ा बधाई याड़ी दोई बेने तम साई बेजाओ याड़ी दोई बेने सैया छेड़ देवे नंद छुट्टी लेवे ससुराल गेंदा फूल सास सगाई देवे देवर जी समझ देवे ससुराल गेंदा फूल ಐದು ಮಕ್ಕಳು ಸರಿ ಪಡ್ಕೊಂಡಂತ ನಮ್ಮ ತಾಯಿಯವರು ಪುಣ್ಯವತಿಯವರು ನಮ್ಮನ್ನು ಸಾಕಿ ಸಲವಿ ಬೆನ್ನಕ್ತದೆ ನಮ್ಮನ್ನ ಒಂದು ದಾರಿ ಹಚ್ಚಿದಂತ ನಮ್ಮ ಪುಣ್ಯಾತ್ಮಳು ಅಂತ ತಾಯಿ ಹುಟ್ಟಬೇಕಾದ್ರೆ ನಾವು ಎಷ್ಟೆಲ್ಲ ಪುಣ್ಯ ಮಾಡಬೇಕು ಅಂತ ಮಕ್ಕಳು ಹೊಂದಿದ್ದಾಳೆ ನಮ್ಮ ತಾಯಿ. ಆದ್ರೆ ನಮ್ಮ ತಾಯಿ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರ್ಲಿ ಅಂತ ಹೇಳಿ ದೇವರಲ್ಲಿ ನಾವು ಪ್ರಾರ್ಥಿಸ್ಬೇಕು.